ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇದು ನನ್ನ ಮೊದಲನೇ ವ್ಲಾಗ್. ನಾನು ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕು ಅಂತ. ಐ ಥಿಂಕ್ ಇವಾಗ ಅದಕ್ಕೆ ಟೈಮ್ ಬಂದಿದೆ. ನಾನು ಫಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಮತ್ತು ಸಪೋರ್ಟ್ ಮಾಡಿ. ಇವತ್ತು ನಾನು ಟ್ಯೂಸ್ಡೇ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನನ್ನ ಡೇ ಶುರುವಾಗೋದೇ ಕಿಚನ್ನಿಂದ. ನನ್ನ ಮಗಳು ಸ್ಕೂಲ್ ವ್ಯಾನ್ 7:50 ಬಂದುಬಿಡುತ್ತೆ. ಸೊ ಅಷ್ಟರಲ್ಲಿ ನಾನು ತಿಂಡಿ ಎಲ್ಲ ಪ್ರಿಪೇರ್ ಮಾಡಿ, ಅವಳ ಸ್ನ್ಯಾಕ್ಸ್ ಮತ್ತು ಲಂಚ್ ಎಲ್ಲ ಪ್ಯಾಕ್ ಮಾಡಿ ರೆಡಿ ಮಾಡಿ ಅವಳನ್ನು ರೆಡಿ ಮಾಡಿ ಕಳಿಸ್ಬೇಕು. ಸೊ ಹಾಗಾಗಿ ಬೆಳಗ್ಗೆ ಬೇಗನೆ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಡ್ತೀನಿ. ಇವತ್ತು ನಾನು ಅವಳಿಗೆ ಹೀರೆಕಾಯಿ ಪಲ್ಯ ಮತ್ತು ಚಪಾತಿ ಮಾಡ್ತಾಯಿದ್ದೀನಿ. ಅವಳಿಗೆ ಚಪಾತಿ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಅದೇ ಮಾಡ್ತಾಯಿದ್ದೀನಿ. ಮಗಳನ್ನ ಎಪ್ಸಿ ಅವಳಿಗೆ ಸ್ನಾನ ಮಾಡಿಸಿ ಅವಳನ್ನ ರೆಡಿ ಮಾಡೋ ಅಷ್ಟರಲ್ಲಿ ತುಂಬ ಟೈಮ್ ಹಿಡಿಯುತ್ತೆ. ಅದು ಇನ್ನೊಂದು ದೊಡ್ಡ ಕೆಲಸ ನನಗೆ. ದಿನ ಕಷ್ಟಪಟ್ಟು ಹೇಳ್ತಾಳೆ. ಫೈನಲಿ ಎದ್ದು ರೆಡಿಯಾಗಿ ಕೂತಿದ್ದಾಳೆ. ಇವಾಗ ಸ್ಕೂಲಿಗೆ ಹೋಗಬೇಕು. ಸ್ಕೂಲ್ ಬಸ್ ಇಲ್ಲೇ ಬರುತ್ತೆ. ಹೋಗೋಕ್ಕೂ ಮುಂಚೆನೇ ಒಂದು ಲಿಸ್ಟ್ ಕೊಟ್ಟು ಹೋಗಿರ್ತಾಳೆ. ಬಂದಮೇಲೆ ಏನೇನು ಅಡುಗೆ ಮಾಡಿಕೊಡ್ಬೇಕು, ಏನೇನು ಮಾಡಿಟ್ಟಿರಬೇಕು, ಅವಳಿಗೆ ಸ್ನ್ಯಾಕ್ಸ್ ಏನು ಬೇಕು ಎಲ್ಲ ಅದು ನಾನು ಅವಳು ಬರೋ ಅಷ್ಟರಲ್ಲಿ ಮಾಡಿಟ್ಟಿದ್ರೆ ಓಕೆ, ಇಲ್ಲ ಅಂದರೆ ಜಗಳ ಮಾಡ್ತಾಳೆ. ಇನ್ನು ಅವಳು ಹೋದ್ಮೇಲೆ ನಾನು ಬಾಗಿಲಿಗೆ ಸ್ವಲ್ಪ ನೀರು ಹಾಕಿ ರಂಗೋಲಿ ಹಾಕಿ ಬರ್ತೀನಿ. ನನಗೆ ಒಬ್ಬರು ಹೆಲ್ಪರ್ ಬರ್ತಾರೆ ಹೊರಗಡೆ ಕೆಲಸ ಮಾಡಿಕೊಡೋದಕ್ಕೆ, ಮೆಟ್ಲೆಲ್ಲ ಗುಡಿಸಿ ಒರೆಸ್ಕೊಡೋದಕ್ಕೆ ಎಲ್ಲ ಮಾಡಿ ಹೋಗಿದ್ದಾರೆ ಅವರು. ನಾನು ಜಸ್ಟ್ ನೀರು ಹಾಕಿ ರಂಗೋಲಿ ಹಾಕಿದ್ರೆ ಆಯಿತು. ಆಮೇಲೆ ಮಿಕ್ಕಿದ ಕೆಲಸ ಎಲ್ಲ ಶುರುವಾಗುತ್ತೆ. ಎಲ್ಲ ಹರಿಗಿರೋದೆಲ್ಲ ಕ್ಲೀನ್ ಮಾಡಬೇಕು, ಸೋಫಾ ಕ್ಲೀನ್ ಮಾಡಬೇಕು, ಕಿಚನ್ ಎಲ್ಲ ಕ್ಲೀನ್ ಮಾಡಬೇಕು. ಎಲ್ಲ ಕೆಲಸ ಮುಗಿದ್ಮೇಲೆ ದೇವ್ರ ಪೂಜೆಗೆ ಹೂವು ಕುಯ್ಕೊಂಡು ಬರೋಣ ಅಂತ ಟೆರೆಸ್ ಮೇಲೆ ಹೋದೆ. ಅಲ್ಲಿ ಸ್ವಲ್ಪ ಗಿಡಗಳು ಹಾಕ್ಕೊಂಡಿದ್ದೀನಿ, ದೇವ್ರ ಪೂಜೆ ಹೂವು ಆಗುತ್ತೆ ಅಂತ. ಇವತ್ತೇನು ಅಷ್ಟೊಂದು ಬಿಟ್ಟಿರಲಿಲ್ಲ, ಎಷ್ಟಿತ್ತು ಅಷ್ಟನ್ನೇ ಬಿಡಿಸ್ಕೊಂಡು ಬಂದೆ. ಎಲ್ಲರಂಗೆ ನನಗೂ ಗಿಡಗಳು ಅಂದರೆ ತುಂಬ ಇಷ್ಟ. ಹಾಗಾಗಿ ಸುಮಾರು ಗಿಡಗಳು ಹಾಕ್ಕೊಂಡಿದ್ದೀನಿ ಟೆರೆಸ್ ಮೇಲೆ. ನಾನು ಇಂಡೋರ್ ಪ್ಲ್ಯಾಂಟ್ ಸ್ವಲ್ಪ ಹಾಳಾಗಿದ್ವು. ಇವ್ರಿಗೆ ನಾನು ಬರೋಕ್ಕೆ ಹೇಳಿದ್ದೆ. ಇವತ್ತು ಬಂದಿದ್ದಾರೆ. ಅವರು ಸ್ವಲ್ಪ ರೀಪಾಟ್ ಮಾಡ್ತಾಯಿದ್ದಾರೆ, ಸ್ವಲ್ಪ ಹೊಸ ಪ್ಲ್ಯಾಂಟ್ಸ್ ಹಾಕ್ತಾಯಿದ್ದಾರೆ. 2 ಹೊಸ ಆಂಥೇರಿಯಂ ತೊಗೊಂಡೆ. ಇದು 2 ಹೋಗಿತ್ತು, ಇದು ಪಾಟಲ್ಲಿ ಏನೂ ಇರಲಿಲ್ಲ. ಇದು 2 ರೀಪಾಟ್ ಮಾಡಿಸ್ದೆ. ಮತ್ತು ಇದು ಒಂದು ಪಾಮ್ ತೊಗೊಂಡಿದ್ದೀನಿ. ಮುಂಚೆ ಇದ್ದಿದ್ದು ಇನ್ಸೆಕ್ಟ್ಸ್ ಎಲ್ಲ ಜಾಸ್ತಿಯಾಗಿ ಹಾಳಾಗಿಬಿಟ್ಟಿತ್ತು ಕಂಪ್ಲೀಟಾಗಿ. ಸೊ ಹೊಸದೇ ತೊಗೊಂಡು ರೀಪಾಟ್ ಮಾಡಿಸಿದ್ದೀನಿ. ಈ ಪಾಮ್ ಕೂಡ ಅಷ್ಟೇ, ಇದನ್ನು ಹೊಸ ತೊಗೊಂಡು ರೀಪಾಟ್ ಮಾಡಿಸಿದ್ದೀನಿ. ಇಲ್ಲೊಂದು ಸ್ವಲ್ಪ ಪ್ಲ್ಯಾಂಟ್ಸ್ ಇಟ್ಕೊಂಡಿದ್ದೀನಿ ಬಾಲ್ಕನಿನಲ್ಲಿ. ಸಾಂಬಾರ್ ಪೌಡರ್ ಖಾಲಿ ಆಗಿತ್ತು. ಜನರಲಿ ನಾವು 1 ಇಯರ್ಗೆ ಎಷ್ಟು ಬೇಕೋ ಅಷ್ಟನ್ನು ಅಟ್ ಒನ್ಸ್ ಮಾಡಿಸ್ಕೊಂಡು ಇಟ್ಕೊತೀವಿ. ಅದು ಹಾಳಾಗಲ್ಲ, ಏನೂ ಆಗಲ್ಲ, ಚೆನ್ನಾಗೇ ಇರುತ್ತೆ. ಇವತ್ತು ನಾನು ಅದನ್ನು ಪ್ರಿಪ್ರೇಷನ್ ಎಲ್ಲ ಮಾಡ್ಕೊತಾ ಇದ್ದೀನಿ. ತುಂಬ ಟೈಮ್ ಹಿಡಿಯುತ್ತೆ. ಇದು ಸ್ಲೋ ಆಗಿ ಸಣ್ಣ ಊರಿನಲ್ಲಿ ಹುರಿಬೇಕು ಎಲ್ಲ ಐಟಮ್ಸು, ಇಲ್ಲಾಂದರೆ ಹಾಳಾಗಿಬಿಡುತ್ತೆ. ನನಗಿದನ್ನು ಕಂಪ್ಲೀಟಾಗಿ ಹುರಿದು ರೆಡಿ ಮಾಡ್ಕೊಳ್ಳೋದಕ್ಕೆ 2ರಿಂದ 3 ಗಂಟೆ ಟೈಮ್ ಬೇಕಾಯಿತು. ಎಲ್ಲ ಆದಮೇಲೆ ನನ್ನ ಹಸ್ಬೆಂಡು ಅದನ್ನು ಪುಡಿ ಮಾಡಿಸ್ಕೊಂಡು ತೊಗೊಂಡು ಬಂದರು. ಇದೆಲ್ಲ ಮುಗಿಸೋ ಅಷ್ಟರಲ್ಲಿ ಫುಲ್ ಟಯರ್ಡ್ ಆಗಿತ್ತು. ಇವತ್ತಂತೂ ಫುಲ್ ಟಯರಿಂಗ್ ಡೇ ನನಗೆ. ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್
ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬೈ ಬಾಯ್, ಟೇಕ್ ಕೇರ್.